ಮಹಾದೇವಿ ಅವರಾಗ್ಲಿ ಅಥವಾ ಅವ್ರ ಗಂಡ ಮಲ್ಲೇಶ್ ನಾಯಕ್ ಅವರಾಗ್ಲಿ ಅವ್ರು ಕಟ್ಟಿದ್ದು ಒಂದು ರೂಮ್ ಜನತಾ ರೂಮ್ ಟೈಪ್ ಇರೋದು ಅದರಲ್ಲ, ಅದು ಶುದ್ಧ ಸುಳ್ಳು. ಮತ್ತೆ ಅಲ್ಲಿ ಒತ್ತುವರಿ ಮಾಡಿದವ್ರಿಗೆ ಶ್ರೀರಕ್ಷೆ ಪ್ರೊಟೆಕ್ಷನ್ ಒತ್ತುವರಿ ಮಾಡಿದವ್ರಿಗೆ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. MLA ಹೆಸರು ಹೇಳಿದ್ರೆ ಸ್ವಲ್ಪ ಇಶ್ಯೂ ಸೀರಿಯಸ್ ಆಗ್ತದ. ಗೌರ್ಮೆಂಟ್ ಆಫೀಸರ್ ಯಾಕಂತಂದ್ರೆ ನಾನೇ ತಹಸೀಲ್ದಾರ್ ಅವ್ರಿಗೂ ವೈಯಕ್ತಿಕವಾಗಿ ಭೇಟಿಯಾಗಿದ್ದೀನಿ. ಸರ್, ಇಲ್ಲೆಲ್ಲ ಎನ್ಕ್ರೋಚ್ಮೆಂಟ್ ಕಂಪ್ಲೀಟ್ ಲ್ಯಾಂಡ್ ಆಗಿದೆ, ಇದು ಕಲ್ಟಿವೇಬಲ್ ಲ್ಯಾಂಡ್ ಅಲ್ಲ. ಸಿನ್ಸ್ 1954 ಹಿಡಿದು ಇಲ್ಲಿವರೆಗೆ ಸೊ ಗೌರ್ಮೆಂಟ್ ಅವರು 5 ಎಕರೆ 25 ಗುಂಟೆ ಭೂಮಿಯನ್ನು ವಿವಿಧ ಭವನಗಳಿಗೆ, ಪಶುಸಂಗೋಪನಾ ಇಲಾಖೆಗ, ರೈತ ಸಂಪರ್ಕ ಕೇಂದ್ರಗ, ಈ ಪ್ಯಾರಾ ನಂಬರ್ 2 ನಲ್ಲಿ ನಾನು ಹೇಳಿದ್ದೀನಿ, ಈ ಥರ ಎಲ್ಲ ಗ್ರಾಂಟ್ ಮಾಡಿದ್ದಾರಂತೆ. ಸೊ ಆ ಕಾರಣಕ್ಕಾಗಿ ನಮ್ಮದು ಈ ಸುದ್ದಿಗೋಷ್ಠಿಯ ಮುಖಾಂತರ ಮನವಿ ಮಾಡೋದೇನಂತೆ ಅಂತಂದರೆ, ಅಲ್ಲಿ ಆಲ್ಮೋಸ್ಟ್ 60 to 80% ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್. ಕೆಲವರು ಮನೆ ಇದ್ದವ್ರನ್ನೂ ಒತ್ತುವರಿ ಮಾಡಿದ್ದಾರೆ ಅಲ್ಲಿ, ಅಂದರೆ ಪೊಸಿಷನ್ ಇಲ್ಲದ. ಕೆಲವು ಮನೆ ಇರ್ಲಾರ್ದವ್ರು ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡೋದೇನಂತೆ ಅಂತಂದರೆ, ಇನ್ನೊಂದು ಸಲ ಒಂದು ಸಮಿತಿ ಮಾಡಿ ಅಥವಾ ಒಂದು ಆಫೀಸರ್ಸ್ ಟೀಮ್ ಮಾಡಿ, ಯಾರಿಗೆ ಮನೆ ಇದ್ದಾವ, ಯಾರಿಗೆ ಮನೆ ಇಲ್ಲ ಅಂತ ನೋಡಿಕೊಂಡು, ಯಾರಿಗೆ ಜಾಗ ಇಲ್ಲ, ಯಾರು ಅರ್ಹರಿದ್ದಾರಲ್ಲ ಅಂಥವರಿಗೆ ಸರ್ಕಾರಿ ಭೂಮಿಯಲ್ಲಿ ಇದು ಸೈಟ್ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಮತ್ತೆ ಜೆ ವಾಟರ್ ಟ್ಯಾಕ್ಸ್ ಇದೆ, ಗ್ರಾಮ ಪಂಚಾಯತ್ ಕಾರ್ಯಾಲಯಗಳಿವೆ, ಸಾಕಷ್ಟು ಬಿಲ್ಡಿಂಗ್ ಇದೆ. ಸೊ ಆ ಕಾರಣಕ್ಕಾಗಿ ಅದನ್ನ ಡಿಸ್ಪೋಸ್ ಮಾಡ್ಬೇಕಂತಂದ್ರೆ, ಡಿಸ್ಮೆಂಟಲ್ ಮಾಡ್ಬೇಕಂತಂದ್ರೆ ಒಬ್ಬರನ್ನ ಮಾಡಿದ್ರೆ ಆಗೋದಿಲ್ಲ, ಕಂಪ್ಲೀಟ್ ಮಾಡ್ಬೇಕಾಗ್ತದ. ಇದು ಇಬ್ಬರದು ವೈಯಕ್ತಿಕ ಜಗಳ ಆಗಿತ್ತು. ಯಾರ್ದು ಸೀರಿಯಲ್ ನಂಬರ್ 2 ನಲ್ಲಿ ನಾನು ಏನು ಹೇಳಿದ್ದೀನಿ, MS ಶಿವಗಣೇಶ್ ರೈಸ್ ಮಿಲ್ ಅವರು ಇದ್ದಾರಲ್ಲ, ಅವ್ರಿಗೆ ಮತ್ತೆ ಮಲ್ಲೇಶ್ ನಾಯಕ್ ಅವ್ರ ಈ ವೈಯಕ್ತಿಕ ಜಗಳದಿಂದ ಇದು ಇಲ್ಲಿ ತನಕ ಒತ್ತುವರಿ ಬಂದಿದೆ ಇದು. ಸೊ ಆ ಕಾರಣಕ್ಕಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡೋದೇನಂತಂದ್ರೆ, ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 46 ನಲ್ಲಿ ಸ್ಪೆಷಲ್ ಪ್ರೊಟೆಕ್ಷನ್ ಕೊಟ್ಟಿದೆ. ಸೊ ಆ ಕಾರಣಕ್ಕಾಗಿ ಅವ್ರಿಗೇನಾದ್ರೂ ಒತ್ತುವರಿ ಮಾಡಿದ್ದಾರೆ ಅಂತಂದ್ರೆ, ಸರ್ಕಾರಕ್ಕೆ ಬರಬೇಕಾದಂತ ಮೊತ್ತವನ್ನು ಅವರಿಂದ ಪಡೆದುಕೊಂಡು ಅವ್ರಿಗೆ ಲ್ಯಾಂಡ್ ಗ್ರಾಂಟ್ ಮಾಡಿ, ಅದ್ರ ಜೊತೆಗೆ ಲ್ಯಾಂಡ್ ಗ್ರಾಂಟ್ ರೂಲ್ಸ್ 1969 ಅಪ್ಲಿಕೇಬಲ್ ಆಗ್ತದ. ಮತ್ತೆ ನಾವು ಭೂಕಂದಾಯ ಆಕ್ಟ್ 1964 192A ನಲ್ಲಿ ಅವ್ರ ಮೇಲೆ ಯಾವುದೇ ರೀತಿ ಆಕ್ಷನ್ ತಗೋಬಾರ್ದು. ಮತ್ತೆ ಮಾನ್ಯ AC ಅವರು ಏನು ಆದೇಶ ಮಾಡಿದಾರಲ್ಲ, ಅದನ್ನ ಹಿಂಪಡೆದು ಸೂಕ್ತ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡ್ಬೇಕಂತೇಳಿ ನಾವು ಈ ವೇದಿಕೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ